ಸೂಪರ್ ಗುರು. ತುಂಬಾ ಚೆನ್ನಾಗಿತ್ತು. ಯುವರಾಜ್ ಕುಮಾರ್ ಸೂಪರ್. ಹೀರೋಯಿನ್ ಸಂಪದ ಸೂಪರ್. ಹೀರೋಯಿನ್ ಸಂಪದ ಸೂಪರ್ ಮೂವಿ, ದಯವಿಟ್ಟು ನೋಡಿ. ಸೂಪರ್ ಆಗಿದೆ ಮೂವಿ. ಸೂಪರ್ ಮೂವಿ, ಸೂಪರ್ ಸೂಪರ್ ಆಗಿತ್ತು. ಎಲ್ಲರೂ ಇಷ್ಟ ಆಯ್ತು. ಇತ್ತು ಮೇಡಮ್, ಸಖತ್ತಾಗಿದೆ ಮೇಡಮ್. ಫ್ಯಾಮಿಲಿ ಸ್ಟೋರಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಚಿಂದಿ ಬ್ರೋ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಒಂದು ಮೂವಿ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬಂದ ಹುಡುಗ ಬಂದ ತುಂಬಾ ಸೂಪರ್ ಆಗಿದೆ. ನಾವು ಅಪ್ಪು ಸರ್ ನ ಮಿಸ್ ಮಾಡ್ಕೊಳಂಗಿಲ್ಲ, ಯಾಕಂದ್ರೆ ಯುವ ಸರ್ ಬ್ಯಾಕ್. ಸೂಪರ್ ಆಗಿದೆ. ಡ್ಯಾನ್ಸ್, ಫೈಟಿಂಗ್ ಚೆನ್ನಾಗಿದೆ. ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ, ಎಲ್ಲ ನೋಡಬೇಕು. ಸೂಪರ್ ಸೂಪರ್ ಚೆನ್ನಾಗಿತ್ತು. ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ನೆಕ್ಸ್ಟ್ ಲೆವೆಲ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಆಕ್ಷನ್ ಮೂವಿ ಫ್ಯಾಮಿಲಿ ನೋಡ್ಬೋದಾ? ಜಾಕಿ ಏಟು ಲಾಸ್ಟ್, ಜಾಕಿ ಫಿಲಮ್ ಏಟು ಲಾಸ್ಟ್ ಅಲ್ಲಿ ಹೋಯ್ತು. ಚೆನ್ನಾಗಿತ್ತು, ಮಸ್ತಾಗೈತೆ. ಯಾಕ ಮಾರು ಅಂತ ಕೊಟ್ಟಾರೆ. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಎಮೋಷನ್ ಜಾಸ್ತಿ ಬೇಕಂತೆ. ಎಮೋಷನ್ ಸಾಕಾದ್ರೆ ಕ್ಯಾರಿ ಮಾಡೋದು ಫಿಲಮ್ ಅಲ್ಲಿ ಮಾತ್ರ. ನನಗೆ ಇಷ್ಟ. ನಾನು ಈ ವರ್ಷ ಯಾವ ಫಿಲಮ್ ನೋಡಿಲ್ಲ, 2 ಫಿಲಮ್ ನೋಡಿದ್ದು. ಒಂದು ಅಪ್ಪು ಬಿಟ್ಟು ಯಾಕಂದ್ರೆ ನನ್ನ ಮಗನ್ ಬಂದಿದ್ಕೊಂಡು ಒಳ್ಳೆ ಮಸ್ತ್ ಎಂಟರ್ಟೈನ್ ಕೊಡ್ಬಾರ್ದ. ರೋಹಿತ್ ಪದಕಿ ಅವರು ಆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ರಾಜ್ಕುಮಾರ್ ರಸಮ ನೋಡಿದೆ. ಬಟ್ ಆ ಸಿನಿಮಾ ಬಿಟ್ಟು ಈ ಸಿನಿಮಾದಲ್ಲಿ ಒಬ್ಬ ಹಳ್ಳಿಯಿಂದ ಬಂದವನು ಸಿಟಿಗೆ ದುಡಿಯಕ್ ಬಂದವನು ಏನಾಗುತ್ತೆ ಅಂತ ಫುಲ್ ತೋರ್ಸೋರೆ. ಸರ್ ಅನ್ನನ ಚಿಲ್ಕನ್ ಬೇಕು ತಿಂಬುದನ್ನ, ಬಟ್ ಅನ್ನದ ಬೆಲೆ ಬೇಕು ಅಂತ ಸಾಲ ತೋರ್ಸರೆ. ಇನ್ನು ಡೈಲಾಗ್ ಕೂಡ ಅಷ್ಟೇ ಮಸ್ತ ಕೊಟ್ಟವ್ರೆ. ಚಿನ್ನ ಹೆಂಗೋ ದೇವತೆ ಹೂ ಮಾಡ್ಕೊಂಡಿದ್ಯಾ, ನಮ್ ತರ ಆಗ್ಬೇಡ, ದೇವರಿಗೆ ಓಡಾಡ್ತೀಯ ಅಂತ ಅಲ್ಲ ಚೆನ್ನಾಗಿ ಕೊಟ್ಟವ್ರೆ. ಒಂದು ಒಳ್ಳೆ ಸಿನಿಮಾ, ಇಡೀ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡೋ ಅಂತ ಸಿನಿಮಾನ ಕೊಟ್ಟಿರೋದು ರೋಹಿತ್ ಪದಕಿ ಅವರು. ಅವ್ರ ಯಾಕೆ ಬೆಳಬೇಕು. ಸಿನಿಮಾ ಮೇಲೆ ಸಕ್ಕರೆ ಐತೆ. ನನ್ನ ಮಗೊಂದು ಎಲ್ಲ ಬಂದು ಜುಲೈ ತಿಂಗಳು ಸೂಪರ್ ಐತೆ.